ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ನಾವು ಊರಲ್ಲಿ ಒಂದು ಮನೆ ಕಟ್ಟಿಸ್ತಿದ್ದೀವಿ. ಅದರದ್ದು ಗುದ್ಲಿ ಪೂಜೆ ನಡೀತಿದೆ, ಆಯಾ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಏನು ನಡೀತಿದೆ ಅಂತ ಅಂದರೆ, ಫಸ್ಟು ನಾವು ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗಂಗೆನ ತಗೊಂಡು ಹೋಗಬೇಕಾಗುತ್ತೆ 5 ಬಿಂದಿಗೆಯಲ್ಲಿ. ಇಲ್ಲಿ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಗಂಗೆ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಇದನ್ನು ಭಾನುವಾರ ಇಟ್ಕೊಂಡಿದ್ವಿ, ಒಳ್ಳೆ ದಿನ ಅಂತ ಹೇಳಿ. ಐನವರು 9:30 10:50 ನಮಗೆ ಮುಹೂರ್ತ ಕೊಟ್ಟಿದ್ದರು. ಆ ಮುಹೂರ್ತದಲ್ಲಿ ಪೂಜೆ ಮುಗಿದ್ಬಿಡ್ಬೇಕು ಅಂತ ಹೇಳಿ, ಆಮೇಲೆ ರಾಹುಕಾಲನೋ ಏನೋ ಆ ಥರ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು 8 ಗಂಟೆಗೆ ಬಂದು ಗಂಗೆನೆಲ್ಲ ತಂದು 5 ಜನ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದೇನು ರೆಡಿ ಆದಮೇಲೆ ಇದನ್ನು 5 ಜನ ಹೊತ್ಕೊಂಡು ಹೋಗಬೇಕಾಗುತ್ತೆ ಪೂಜೆ ನಡೆಯುವಂತಹ ಸ್ಥಳಕ್ಕೆ. ಅಂದರೆ ನಮ್ಮ ಜಾಗ ಏನಿದೆ ಅಲ್ವಾ, ಆ ಜಾಗಕ್ಕೆ ನಾವು ಇದನ್ನು ತಗೊಂಡು ಹೋಗಿ ಮೊದಲು ಪೂಜೆ ಮಾಡಬೇಕಾಗುತ್ತೆ. ಆಮೇಲೆ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅದೆಲ್ಲ ನಡೆಯುತ್ತೆ. ನೀವೇ ಈ ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ಹೆಂಗಿತ್ತು ಪೂಜೆ ಅಂತ ಎಲ್ಲ. ಇಲ್ಲಿ ನಾವು ಹತ್ತಿರದಲ್ಲಿ ತುಂಬ ದೊಡ್ಡ ಕೆರೆ ಇತ್ತು, ಹಾಗಾಗಿ ಇಲ್ಲೇ ಬೋರ್ವೆಲ್ ಇತ್ತು. ಆ ಬೋರ್ವೆಲ್ಲಲ್ಲಿ ನೀರು ಹೊತ್ಕೊಂಡು 5 ಕೊಡಕ್ಕೆ ತುಂಬಿಸಿ ಇಟ್ಟಿದ್ದೀವಿ. ಇಲ್ಲಿ ಎಲೆ ಅಡಿಕೆ ಅದನ್ನೆಲ್ಲ ಹಾಕಿ, ಗರ್ಕೆ ಅದೆಲ್ಲ ನೀರೊಳಗೆ ಹಾಕಿ ಕಾಯಿನ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೆ ಇದ್ರ ಮುಂದೆ ಬಾಳೆಹಣ್ಣು ಮತ್ತು ಹೂವು ಅದನ್ನೆಲ್ಲ ಇಟ್ಟು, ಗಂಧದ ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಾವು ಅದನ್ನು ತಗೊಂಡು ಹೋಗಬೇಕಾಗುತ್ತೆ. ಇವಾಗ ನೀರನ್ನೆಲ್ಲ ತುಂಬಿಸಿ ಆಯಿತು, ಬಿಂದಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಾಯಿತು. ಇವಾಗ ಪೂಜೆ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಡ್ತಿದ್ದಾರೆ. ಅಂದರೆ ಎಳ್ಳು ನುಂಡೆ ಮತ್ತು ಅಕ್ಕಿ, ಬಾಳೆಹಣ್ಣು, ಎಲೆ, ಅಡಿಕೆ ಮತ್ತು ಚಿಗ್ನಿ ತಮಟ ಏನು ಮಾಡಿರ್ತಾರೆ ಅಲ್ವಾ, ಚಿಗ್ನಿ ಉಂಡೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಇಲ್ಲಿಂದ ಹೊತ್ಕೊಂಡು ಹೋಗಬೇಕಾಗತ್ತೆ ನಾವು ಪೂಜೆ ಮಾಡ್ತಿರೋ ಅಂತಹ ಒಂದು ಸ್ಥಳಕ್ಕೆ. ಯಾರು ಗಂಗೆನ ಹೊತ್ಕೋತಾರೆ ಅಲ್ವಾ, ಅವರು ಈ ರೀತಿ ಕಂಕಣನ ಕಟ್ಕೋಬೇಕು. ಹಾಗಾಗಿ ಕಟ್ತಾ ಇದ್ದಾರೆ. ನಾನು ಹೊತ್ಕೋತೀನಿ ಅಂತ ಹೇಳಿದ್ದಕ್ಕೆ ನನ್ನಮ್ಮ ನನಗೂ ಕಂಕಣನ ಕಟ್ಟಿದ್ರು. ಇದನ್ನು ಮುತ್ತೈದೆಯರು ಹೊತ್ಕೋಬೇಕು ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಬಿಂದಿಗೆ ಇತ್ತಲ್ಲ, ಅದನ್ನು ಚಿಕ್ಕ ಮಕ್ಕಳು ಹೊತ್ಕೋತೀವಿ ಅಂತ, ಹಾಗಾಗಿ ಅವ್ರು ಕೂಡ ಹೊತ್ಕೊಂಡು ಬಂದರು. ಅವ್ರಿಗೆ ಹೊರಿಸ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ, ಬೀಳಿಸ್ಬಾರ್ದು, ಗಟ್ಟಿಗೆ ಇಟ್ಕೋಬೇಕು ಅಂತ. ಇವಾಗ ಇಲ್ಲಿ ಗಂಗೆ ಪೂಜೆನ ಮಾಡ್ತಾ ಇದ್ದಾರೆ. ಎಲ್ಲ ಮನೆಯವರೆಲ್ಲ ಗಂಗೆ ಪೂಜೆನ ಮಾಡಿ ಆದಮೇಲೆ ಇದನ್ನು ತಲೆ ಮೇಲೆ ಹೊತ್ಕೊಂಡು ನಾವು ಹೋಗಬೇಕಾಗುತ್ತೆ. ಆ ಒಂದು ಆಯ ಮಾಡಿಸೋ ಜಾಗಕ್ಕೆ ತಗೊಂಡೋಗಿ ಇಡ್ತಾರೆ. ನೋಡ್ಬೋದು ನೀವು, ಬೋರ್ವೆಲ್ಗೂ ಕೂಡ ಪೂಜೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅಲ್ಲಿಂದ ಅಲ್ವಾ ಹಾಗಾಗಿ ಅಲ್ಲಿಗೂ ಪೂಜೆ ಮಾಡ್ತಾರೆ. ಇಲ್ಲಿ ಮಕ್ಕಳೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ, ಯಾವಾಗ ಹೊರಿಸ್ತಾರೆ ನಮಗೆ ಅಂತ. ಅವ್ರಿಗೆಲ್ಲ ಏನೋ ಒಂಥರ ಖುಷಿ. 6 ಗಂಟೆಗೆ ಬಂದಿದ್ದರು ಗಂಗೆ ಹೊತ್ಕೋತೀವಿ ಅಂತ ಸ್ನಾನ ಮಾಡಿ ರೆಡಿಯಾಗಿ ಬರ್ಲಿಕ್ಕೆ ಹೇಳಿದ್ವಿ. ಬಂದು ನಿಂತಿದ್ರು, ನೀವು ನೋಡ್ಬೋದು. ಪೂಜೆ ಮಾಡೋಕ್ಕೂ ಕೂಡ ಹೋಗ್ತಿದ್ದಾರೆ. ದೊಡ್ಡವರೆಲ್ಲ ಪೂಜೆ ಆದಮೇಲೆ ಹೊರಿಸ್ಬೇಕು ಅಂತ ಹೇಳಿದ್ರಿಂದ ಪೂಜೆ ಎಲ್ಲ ಮಾಡ್ತಿದ್ದಾರೆ.
ನಾವು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ಆಡ್ತಿದ್ವಿ, ಹೊತ್ಕೋಬೇಕು, ರೆಡಿ ಆಗಬೇಕು, ಪೂಜೆ ಮಾಡಬೇಕು ಅಂತ ಎಲ್ಲ. ಅದೇ ಇವಾಗ ಬೆಳೀತಾ ಬೆಳೀತಾ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ಮಕ್ಕಳನ್ನ ಆ ಥರ ನೋಡೋದಕ್ಕೆ ಒಂಥರ ಚೆಂದ. ಇವಾಗ ಎಲ್ಲರೂ ಪೂಜೆ ಮಾಡಿ ಆಯಿತು, ಆಲ್ಮೋಸ್ಟ್ ಎಲ್ಲರದ್ದು ಮುಗ್ದಿತ್ತು. ಇವಾಗ ಗಂಗೆ ಎಲ್ಲ ತಂದು ಎಲ್ಲ ಇಟ್ಟು ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು ಕರೆಕ್ಟ್ ಟೈಮಿಗೆ. ಇವಾಗ ಅವರು ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಸ್ತಿದ್ದಾರೆ. ಅಕ್ಕಿ ಎಲ್ಲ ಹಾಕಿಸ್ತಿದ್ದಾರೆ. ಅಕ್ಕಿ ಮೇಲೆ ಗಂಗೆನ ಇಡಬೇಕು, ಅದು ಭದ್ರವಾಗಿ ಕೂರಲಿಕ್ಕೆ ಅಂತ ಹೇಳಿ ಅಕ್ಕಿನೆಲ್ಲ ಸುರಿಸ್ತಿದ್ರು. ಅವ್ರಿಗೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ. ದೀಪ ಹಚ್ಬಿಡಿ. ಹಚ್ಚಲ್ಲ? ಹಾಂ ಎಲ್ಲಿ ಸಗಣಿ ತಂಬಿಟ್ಟು ಎಲ್ಲ ಮೂಲೆಗೂ ಬಿಟ್ರಾ? ಅಲ್ಲಿಗೆ ಅಮ್ಮ, ಅಲ್ಲಿಗೆ ತೆಂಗಿನಕಾಯಿ ಇಟ್ಟಿದ್ದಾರೆ. ಆ ಕಡಲೆ ಎಲ್ಲ ಮೂಲೆಗೂ ಹಾಕ್ತೀವಿ ಅಮ್ಮ, ಮೇಲ್ಗಡ್ಡೆ ಎಲ್ಲ ಮೂಲೆಗೂ ಹಾಕ್ಸಿ. ನಾಲ್ಕು ಮೂಲೆಗೂ ಗೂಟ ಹಾಕಿದ್ರು. ಆ ಗೂಟಕ್ಕೆ ಬಾಳೆದೆಲೆ ಮತ್ತು ಚಿಗ್ನಿಯಿಂದ ಉಂಡೆ ಮಾಡಿರ್ತಾರಲ್ಲ ಅದು, ಬಾಳೆಹಣ್ಣು, ಹೂವು ಎಲ್ಲವನ್ನು ನಾಲ್ಕು ಮೂಲೆಗೂ ಇಟ್ಟು ಮಧ್ಯದಲ್ಲಿ ಹಾರೆ, ಪಿಕಾಸಿ, ಗುದ್ಲಿ ಎಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊತಿದ್ರು. ನೋಡ್ಬೋದು 9 ಥರದ ಧಾನ್ಯಗಳು, ಕಾಯಿ, ಹಣ್ಣು ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ರು. ಅದೊಂಚೂರು ಅವಲಕ್ಕಿ ನೆನೆಸ್ಬಿಡ್ಲಿ ಅಷ್ಟೇ. ಡಾಕ್ಯುಮೆಂಟ್ಸ್ ಇದು. ಆಗ ಪೂಜೆಗೆ ಕೂತು ಎಲ್ಲನೂ ಚೆನ್ನಾಗಿ ಸುಸೂತ್ರವಾಗಿ ಕರೆಕ್ಟ್ ಟೈಮಿಗೆ ಕೂಡ ಮುಗೀತು. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಮನೆ ಕಟ್ಟೋ ಜರ್ನಿನ ನಾನು ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಅದೇ ರೀಸನ್ಗೆ, ಎಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.